ನಿಮ್ಮ ಪಿ.ಎಫ್ ಹಣ ಇನ್ನು ಗೂಗಲ್ ಪೇ, ಫೋನ್ಪೇ, ಪೇಟಿಎಂ ಮೂಲಕವೂ ವಿತ್ಡ್ರಾ ಮಾಡಬಹುದು. ನಮಸ್ಕಾರ ಸ್ನೇಹಿತರೆ, ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ. ಪಿ.ಎಂ ಅಮೌಂಟ್ ವಿತ್ಡ್ರಾ ವಯಾ UPI ಆ್ಯಪ್ಸ್. EPF ಖಾತೆಯಲ್ಲಿನ ಹಣವನ್ನು ಇನ್ನು UPI ಮೂಲಕವೇ ಹಣ ವರ್ಗಾವಣೆ ಮಾಡಿಕೊಳ್ಳುವ ಹೊಸ ಸೌಲಭ್ಯ ಸದ್ಯದಲ್ಲೇ ಜನರಿಗೆ ಲಭ್ಯವಾಗಲಿದೆ. ಇದರಿಂದ PF ಹಣ ವರ್ಗಾವಣೆಯು ಸರಳವಾಗಲಿದೆ. ಇನ್ನೆರಡು 3 ತಿಂಗಳಲ್ಲಿ ಈ ಸೌಲಭ್ಯ ಜಾರಿಯಾಗಲಿದೆ ಎಂದು ತಿಳಿಸಿದೆ. ಪೇಟಿಎಂ, ಗೂಗಲ್ ಪೇ, ಫೋನ್ಪೇ ಇತ್ಯಾದಿ ಆ್ಯಪ್ಗಳಲ್ಲಿ ಸದ್ಯದಲ್ಲೇ EPFO ವಿತ್ಡ್ರಾ ಎಂಬ ಆಯ್ಕೆ ಕಾಣಲಿದೆ. ಅದನ್ನು ಟ್ಯಾಪ್ ಮಾಡಿ PF ಖಾತೆಯ UAN ನಂಬರ್ ಎಂಟ್ರಿ ಮಾಡಿ ಹಣವನ್ನು ವಿತ್ಡ್ರಾ ಮಾಡಬಹುದು. ಸೀಮಿತ ಹಣವನ್ನು ವಿತ್ಡ್ರಾ ಮಾಡಲು ಅವಕಾಶವಿರುತ್ತದೆ. ನವದೆಹಲಿ: ಕಾರ್ಮಿಕರ ಭವಿಷ್ಯ ನಿಧಿಯಲ್ಲಿ EPFO ಖಾತೆ ಹೊಂದಿರುವ ಉದ್ಯೋಗಿಗಳಿಗೆ ಸಿಹಿ ಸುದ್ದಿಯೊಂದು ಬಂದಿದೆ. PF ಖಾತೆಯಲ್ಲಿರುವ ಹಣವನ್ನು ವಿತ್ಡ್ರಾ ಮಾಡಲು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವುದು ಮತ್ತು ಆ ಅರ್ಜಿ ಪರಿಷ್ಕರಣೆ ಎಲ್ಲಿಯವರೆಗೆ ಸಾಗಿದೆ ಎಂಬುದರ ಬಗ್ಗೆ ಮೇಲಿಂದ ಮೇಲೆ ಪರಿಶೀಲಿಸುವ ಗೋಜಿಗೆ ಹೋಗುವ ಅಗತ್ಯವೇ ಇರುವುದಿಲ್ಲ. ಸದ್ಯದಲ್ಲೇ UPI ಪಾವತಿ ಮೂಲಕ ಗೂಗಲ್ ಪೇ, ಫೋನ್ಪೇ, ಪೇಟಿಎಂ ಇತ್ಯಾದಿಗಳ ಮೂಲಕ PF ಹಣವನ್ನು ವಿತ್ಡ್ರಾ ಮಾಡಿಕೊಳ್ಳುವ ಸೌಲಭ್ಯ ಸದ್ಯದಲ್ಲೇ ಸಿಗಲಿದೆ. UPI ಪೇಮೆಂಟ್ ಆ್ಯಪ್ ಮೂಲಕ PF ಹಣವನ್ನು ನೇರವಾಗಿ ಬ್ಯಾಂಕ್ ಖಾತೆಗೆ ವರ್ಗಾವಣೆ ಮಾಡಿಕೊಳ್ಳಬಹುದು. ಇದರಿಂದ ಕೋಟ್ಯಾಂತರ PF ಖಾತೆದಾರರಿಗೆ ಅನುಕೂಲವಾಗಲಿದೆ. ಯಾವಾಗ ಜಾರಿಯಾಗುತ್ತದೆ ಈ ಸೌಲಭ್ಯ? ಈ ಸೌಲಭ್ಯ ಇನ್ನು 2-3 ತಿಂಗಳಲ್ಲೇ ಜಾರಿಯಾಗಲಿದೆ. ಇದರಿಂದ ಕೆಲವೇ ನಿಮಿಷಗಳಲ್ಲಿ ನಿಮ್ಮ PF ಖಾತೆಯ ಹಣವನ್ನು UPI ಮೂಲಕ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ವರ್ಗಾವಣೆ ಸಾಧ್ಯವಿರಲಿದೆ ಎಂದು ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಹೇಳಿದೆ. ಬಹುಶಃ ಮುಂದಿನ ದಿನಗಳಲ್ಲಿ PF ಹಣ ವರ್ಗಾವಣೆಗೆ ಇದಕ್ಕಿಂತ ಸುಲಭ ಮಾರ್ಗ ಇನ್ನೊಂದಿರಲಾರದು ಎಂದು EPFO ತಿಳಿಸಿದೆ. UPI ಆ್ಯಪ್ಗಳ ಮೂಲಕ PF ವಿತ್ಡ್ರಾ ಹೇಗೆ? PF ಹಣವನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ವಿತ್ಡ್ರಾ ಮಾಡಲು ನಿಮ್ಮ ಮೊಬೈಲಿಗೆ UPI ಪೇಮೆಂಟ್ ಆ್ಯಪ್ಗಳಾದ ಗೂಗಲ್ ಪೇ, ಫೋನ್ಪೇ, ಪೇಟಿಎಂನಂತಹ ಆ್ಯಪ್ಗಳನ್ನು ಇನ್ಸ್ಟಾಲ್ ಮಾಡಿಕೊಳ್ಳಬೇಕು. ಆ ಆ್ಯಪ್ಗಳನ್ನು ಓಪನ್ ಮಾಡಿ ಅವುಗಳಲ್ಲಿ ನಿಮ್ಮ ಹೆಸರು, ಬ್ಯಾಂಕ್ ಖಾತೆ ಮತ್ತಿತರ ವಿವರಗಳನ್ನು ನೀಡಿ ನಿಮ್ಮ ಖಾತೆಯನ್ನು ರಚಿಸಿಕೊಳ್ಳಬೇಕು. ಸದ್ಯದಲ್ಲೇ ಆ ಆ್ಯಪ್ಗಳಲ್ಲಿ EPFO ವಿತ್ಡ್ರಾವಲ್ ಎಂಬ ಹೊಸ ಆಪ್ಷನ್ ಕಾಣಲಿದೆ. ಅದು ಬಳಕೆಗೆ ಬಂದ ನಂತರ ಅದನ್ನು ಟ್ಯಾಪ್ ಮಾಡಬೇಕು. EPFO ವಿತ್ಡ್ರಾವಲ್ ಎಂಬ ಆಪ್ಷನ್ ಅಡಿಯಲ್ಲಿ ನಿಮ್ಮ PF ಖಾತೆಯ UAN ನಂಬರ್ ನಮೂದಿಸಲು ಜಾಗ ಕಲ್ಪಿಸಲಾಗಿರುತ್ತದೆ. ಅಲ್ಲಿ ನಿಮ್ಮ PF ಖಾತೆಯ UAN ನಂಬರನ್ನು ನಮೂದಿಸಬೇಕು. ಅನಂತರ ಮುಂದೆ ವಿತ್ಡ್ರಾ ಲಿಮಿಟ್ ಅಡಿಯಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಣವನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ನೇರವಾಗಿ ವರ್ಗಾವಣೆ ಮಾಡಿಕೊಳ್ಳಬಹುದು. ಇದಕ್ಕೂ ಒಂದು ನಿಬಂಧನೆ ಇದೆ. ನಿಯಮಗನುಸಾರ ನಿಮ್ಮ PF ಖಾತೆಯಲ್ಲಿರುವ ಎಲ್ಲ ಹಣವನ್ನು ನೀವು ವಿತ್ಡ್ರಾ ಮಾಡುವ ಹಾಗಿಲ್ಲ. ಅದರಲ್ಲಿ ಭಾಗಶಃ ಹಣವನ್ನು ಮಾತ್ರ ವಿತ್ಡ್ರಾ ಮಾಡಲು ಅವಕಾಶವಿದೆ. ವೈದ್ಯಕೀಯ ಖರ್ಚುಗಳಿಗಾಗಿ, ಮನೆ ಸಾಲ ಕಂತು ಕಟ್ಟಲು, ಮಕ್ಕಳ ಶಿಕ್ಷಣ ವೆಚ್ಚ ಮುಂತಾದ ಜೀವನದ ಅನಿವಾರ್ಯತೆಗಳಿಗಾಗಿ ಒಂದು ಸೀಮಿತ ಮೊತ್ತವನ್ನು ಮಾತ್ರ ವಿತ್ಡ್ರಾ ಮಾಡಲು ಅವಕಾಶವಿದೆ. ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.